ಅಂತ ಎಲ್ಲ ಕಡೆ ಕೇಳಿದ್ದೀರಿ. ಎಲ್ಲ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನಮ್ಮ ಭಾಳ ದೊಡ್ಡ ದೊಡ್ಡ ಲೀಡರ್ಗಳನ್ನು ಕಂಡು ಇವತ್ತು ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಅಂದರೆ ಕೊಟ್ಟರೆ ತೊಗೊಳ್ತೀವಿ, ಕೊಡೋದ್ರೂ ಸಹ ನಮ್ಮದೇನು ಅಪಸ್ವರ ಇಲ್ಲ, ಭಿನ್ನಮತ ಇಲ್ಲ, ನಾವೇನು ಮಾಡೋದಿಲ್ಲ. ಖಂಡಿತವಾಗಿಯೂ ಸರ್ಕಾರ ಚೆನ್ನಾಗಿ ನಡೀಬೇಕು. ಯಾಕಂದರೆ ಸುಮಾರು 138 ಸೀಟ್ ಬಂದಿರುವಂಥ ಇಡೀ ಹಿಸ್ಟ್ರಿಯಲ್ಲೇ ದಾಖಲೆ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಹೆಚ್ಚು ಗಮನ ಕೊಟ್ಟು ಜನರ ಪರವಾಗಿ ಕೆಲಸ ಮಾಡುವಂಥ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಈಗ ಈಡಿಗ ಕಮ್ಯುನಿಟಿಯಿಂದ ನೀವು ಏನಾಗಿ ಸರ್ಕಾರದಲ್ಲಿ ಗುರುತಿಸ್ಕೊಂಡಿದ್ದೀರಿ, ಆದರೆ ಆ ಸಮಾಜದ ಯಾವ ಮುಖಂಡರು ಧ್ವನಿ ಎತ್ತಾ ಇಲ್ಲ. ಅವ್ರಿಗೆಲ್ಲ ಏನು ಗೊತ್ತಿಲ್ಲ, ನನಗೇನು ಸಂಬಂಧ ಇಲ್ಲ. ಅಲ್ಲ, ನೋಡಿ, ನಾವು ಸಮಾಜದವರು ಒತ್ತಾಯ ಮೂಲಕ ತಗೊಳ್ಳೋದು, ಇನ್ನೊಂದು ತಗೊಳ್ಳೋದಕ್ಕೆ ನಾನೇನು ಇದು ಮಾಡಲಿಲ್ಲ. ಅವ್ರು ಇಷ್ಟ, ಅವ್ರು ಮಾಡಿದರೆ ಆಯಿತು, ಮಾಡೋದ್ರೆ ನಾವೇನು ತಲೆಗೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಸಮಾಜದವರು ಮಾಡಿದರೆ ಕೊಡಿ ಅಂತ ಕೇಳೋದು ಅವ್ರು ಹಕ್ಕಿದ ಕೇಳೋಕ್ಕೆ ಅವ್ರು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ತಲೆಗೆಡ್ಸ್ಕೊಳ್ಳಲ್ಲ. ನಾನಂತೂ 10 ಮಂಡನೆ ಮಾಡಿದ್ದೀನಿ, ಕೊಡಬೇಕಂತ ಬಿಟ್ಟರೆ ಇನ್ನು ಬೇರೆ ಏನು ಉದ್ದೇಶ ಇಲ್ಲ. ಇಷ್ಟೇ.